ಹಲೋ ಗೈಸ್, ನಮಸ್ಕಾರ. ಹೇ ಬಿಟೆಕ್ ಚಾನಲ್ಗೆ ಸ್ವಾಗತ. ಮಿಡಲ್ ಕ್ಲಾಸ್ ಮಂದಿ ನಾವು ಇವತ್ತು ಯಾರ ಜೊತೆ ಕನೆಕ್ಟ್ ಮಾಡಿದ್ದೀನಿ, ಏನೆಲ್ಲ ಕಷ್ಟಪಡ್ತಿದ್ದಾರೆ, ಯಾವ ಕೆಲಸದಲ್ಲಿ ಇದ್ದಾರೆ, ಅದೆಲ್ಲವನ್ನು ಶೇರ್ ಮಾಡಿದ್ದಾರೆ. ನೋಡ್ಕೊಂಬನ್ನಿ. ಅಂಕಲ್ ಇನ್ಫೋಸಿಸ್ ಜಾಯ್ನ್ ಆಗಿ ಎಷ್ಟು ವರ್ಷ ಆಯ್ತ್ರಿ ಇಲ್ಲಿ? ನಾವು 23 ವರ್ಷ. 23 ವರ್ಷ ರೀ. 23 ವರ್ಷದ ಇನ್ಫೋಸಿಸ್ ಒಳಗೆ ಏನ್ ಚಲೋ ಅನ್ಸೈತ್ರಿ ನಿಮಗೆ? ಏನ್ ಚಲೋ ಅನ್ಸೈತೆ ಅಂದ್ರೆ ಹಾ ರೀ. ಇಲ್ಲಿ ಇರ್ತಕ್ಕಂಥದ್ ಕೆಲ್ಸ ಹಾ ರೀ. ಬೇರೆ ಕಂಪ್ನಿಯಲ್ಲೆಲ್ಲ ಈ ತರ ಇಲ್ಲ. ಇಲ್ಲಿ ಹಾ. ಇರ್ತಕ್ಕಂಥ ಇದು ರೂಲ್ಸ್ ರೆಗ್ಯುಲೇಷನ್ ನೋಡಿದ್ರೆ ಹ್ಮ್. ನನಗೆ ಕೆಲ್ಸ ಕಷ್ಟ ಅಂದ್ರೂ ಹ್ಮ್. ಇಲ್ಲಿ ಇಷ್ಟವಾಗಿ ಸ್ಟಾರ್ಟಿಂಗ್ ನನ್ಗೆ ಬುದ್ಧಿ ಬಂದಾಗ ಕೆಲಸ ಕೇಳ್ಕೊಂಡು ಬಂದಿದ್ದೆ ಇಲ್ಲಿ. ಹಾ ಹಾ ರೀ. ಅವತ್ತಿಂದ ಇವತ್ತವರೆಗೂ ನನಗೆ ಒಳ್ಳೆ ರೀತಿಯಾಗಿ ಹೆಲ್ಪ್ ಆಗಿದೆ. ಹ್ಮ್ ಹ್ಮ್ ನಮ್ಮ ಫ್ಯಾಮಿಲಿಗೆಲ್ಲಾನು ಇಲ್ಲಿ ಇಂದನೂ ದೊಡ್ಡದಾಗಿದ್ದೀನಿ ಹ್ಮ್ ಹ್ಮ್ ಇದರಿಂದ. ಹಾ ರೀ. ದೊಡ್ಡದಾಗಿ ನಮ್ಮ ಮಕ್ಕಳು ಮಗನಿಗೆಲ್ಲ ಒಳ್ಳೆ ಪಿಕ್ಚರ್ ಕೊಟ್ಟು ಒಳ್ಳೆ ಕಡೆ ಇದು ಮಾಡಿ ಹ್ಮ್ ಹ್ಮ್ ನಾವು ಬೆಳೆದಿದ್ದೀವಿ. ಹ್ಮ್ ಹ್ಮ್ ಬೇರೆ ಕಡೆ ಎಲ್ಲ ಇಷ್ಟೊಂದು ಫೆಸಿಲಿಟಿ ಎಲ್ಲ ಇಲ್ಲ. ಹಾ ರೀ. ಅದಕ್ಕೋಸ್ಕರ ಇನ್ನು 23 ವರ್ಷ ಆಗಿ 24ನೇ ವರ್ಷಕ್ಕೆ ರನ್ನಿಂಗ್ ಅಲ್ಲಿ ಹೋಗ್ತಾ ಇದ್ದೀನಿ. ರನ್ನಿಂಗ್ ಅಲ್ಲಿ ಹೋಗ್ತಾ ಹೋಗ್ತಾ ಇದ್ದೀರಾ? ಇದ್ದೀವಿ. ನೀವು ಇಲ್ಲಿ ಬಂದ್ಮೇಲೆ ನಿಮ್ ಫೈನಾನ್ಸಿಯಲ್ ಇಶ್ಯೂಸ್ ಎಲ್ಲ ಸಾಲ್ವ್ ಆಗಿ ನಿಮ್ ಮಕ್ಕಳಿಗೆ ಆರಾಮಾಗಿ ಓದಿಸ್ತಾ ಇದ್ದೀರಾ? ಒಳ್ಳೆ ಕಡೆ ಓದಿಸ್ತಾ ಇದೀವಿ. ಹಾ ಹಾ 10,000 ಒಬ್ಬೊಬ್ರು ಫೀಸ್ ಕಟ್ಟಿ ಹಾ ರೀ. ಓದಿಸ್ತಾ ಇದೀವಿ ಹಾ. ಒಂದು ವರ್ಷಕ್ಕೆ. ಅಂದ್ರೆ ನೀವು ಬಂದಿರೋದೇ ಇಲ್ರಿ? ಅಂದ್ರೆ ಯಾವ ಊರಿಂದ ಬಂದಿದ್ದೀರಿ? ಇಲ್ಲಿಂದ ಚಂದಾಪುರ, ಚಂದಾಪುರದಿಂದ. ಇಲ್ಲೇ 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 ಹಾ local. ಹಾ ಇಲ್ಲೇ ಲೋಕಲ್. ನೇಟಿವ್ ಪ್ಲೇಸ್ ಎಲ್ಲ ಇಲ್ಲೇ ಬೆಂಗಳೂರು. ಹಾ ಬೆಂಗಳೂರು ಅದರಿಂದ ಇಲ್ಲೇ ಮಾಡ್ತಾ ಆರಾಮಾಗಿ ಒಂದು 10 ಕಿಲೋಮೀಟರ್ ಕ್ಯಾಂಪಸ್ ಇಂದ ಮನೆಗೆ 10 ಕಿಲೋಮೀಟರ್. ಹಾ ಹಾ. ಆರಾಮಾಗಿ ಹೋಗ್ಬೋದು, ಹಾ. ಬರ್ಬೋದು, ಆರಾಮಾಗಿ ಹೋಗಿ ಬರ್ಬೋದು. ಮಾಡ್ಬೋದು ಸರ್. ಆರಾಮಾಗಿ ಮಾಡ್ಬೋದು. ಏನ್ ಅಂದ್ರೆ ತೊಂದ್ರೆ ಇಲ್ಲ. ನೀವ್ ಹೇಳೋ ಲೆಕ್ಕ ನೋಡಿದ್ರೆ ಇನ್ಫೋಸಿಸ್ ಬಂದಾದ್ಮೇಲೆ ನಾನು ಸೆಟಲ್ ಆಗಿದ್ದೀನಿ, ನನಗೆ ಫೈನಾನ್ಸಿಯಲ್ ಇಶ್ಯೂಸ್ ಎಲ್ಲಾನು ಹೋಯ್ತು. ಎಲ್ಲ ಹೋಗಿದೆ. ಹಾ. ಯಾರಾದ್ರೂ ಜಾಯ್ನ್ ಆಗೋರಿದ್ರೆ, ಕೆಲಸ ಮಾಡ್ಬೇಕು ಅನ್ನೋರಿದ್ರೆ ಹೌದು. ಇನ್ಫೋಸಿಸ್ ಅಲ್ಲಿ ಬರ್ಬೋದು, ಕನ್ಸಲ್ಟ್ ಮಾಡಿ. ಹಂಗಾದ್ರೆ ಈಗ ಯಾರಾದ್ರೂ ನಿಮ್ಗೆ ಇಲ್ಲಿ ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡ್ಬೇಕಂದ್ರೆ ಯಾವ ತರ ಬಂದು ಯಾವ ತರ ಎಂಟ್ರಿ ಆಗ್ಬೇಕು ಇಲ್ಲಿ? ಏನೂ ಇಲ್ಲ ಸರ್. ಇಲ್ಲಿ ಒಂದು 4-5 ಏಜೆನ್ಸಿ ಇದೆ. ಹಾ ಹಾ ಅದರಲ್ಲಿ ಅವ್ರಿಗೆ ಈ ಡಿಪಾರ್ಟ್ಮೆಂಟ್ ಇದೆ, ಪ್ಲಂಬಿಂಗ್ ಇದೆ, ಹಾ ಹಾ ಕಾರ್ಪೆಂಟರ್ ಇದೆ, ಸೈಕಲ್ ಮೆಕ್ಯಾನಿಕ್ ಇದೆ, ಹಾ ಹಾ ಹೌಸ್ ಕೀಪಿಂಗ್ ಇದೆ, ಹಾ ಹಾ ಎಲೆಕ್ಟ್ರಿಕ್ ಇದೆ. ಹಾ ಹಾ ಈ ತರ ಸ್ಟೆಪ್ ಬೈ ಸ್ಟೆಪ್ ಇದೆ. ಅವ್ರಿಗೆ ಯಾವ್ದು ಬೇಕೋ ಅದು ಮಾಡ್ಬೇಕು. ಲಾಸ್ಟ್ ಕ್ಯಾಟಗಿರಿ ನಮ್ದೇ ಹಾ ಹಾ. ಗಾರ್ಡನ್. ಇವಾಗ ಯಾವ್ದೇ ಆದ್ರೂ ಒಬ್ರು ಯಾರಾದ್ರೂ ಗಾರ್ಡನಿಂಗ್ ಮಾಡ್ಬೇಕು ಅಂತ ಮಾಡಿದ್ರೆ ಅವರು ಯಾವ ಏಜೆನ್ಸಿನ ಇಲ್ಲಿ ಇನ್ಫೋಸಿಸ್ ಅಲ್ಲಿ ಯಾವ ತರ ಬಂದು ಎಲ್ಲಿ ಬಂದು ಗೇಟ್ ಅಲ್ಲಿ ಈ ತರ ಗಾರ್ಡನಿಂಗ್ ಈ ತರ ಇದೆಯಾ ಅಂತ ಹೇಳಿದ್ರೆ ಸಾಕು. ಹಾ. ಈ ಕಡೆ ನಿಂತ ನಮ್ಮ ಸೂಪರ್ವೈಸರ್ ಹೋಗ್ಬಿಟ್ಟು ಅವ್ರದ್ದು ಹಾ. ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಅವ್ರ ಏಜ್ ಏನಿದೆ, ಅವ್ರು ಎಲ್ಲಾದ್ರೂ ಬೇರೆ ಕಂಪ್ನಿಯಲ್ಲಿ ಮಾಡಿದಾರ ಎಲ್ಲ ಎಕ್ಸ್ಪೀರಿಯನ್ಸ್ ನೋಡ್ಕೊಂತಾರೆ. ಅಲ್ಲಿಗಿಂತ ಇದಕ್ಕೆ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಡ್ತಾರೆ ಸ್ಯಾಲ್ರಿ ಎಲ್ಲ. ಅವ್ರಿಗೆ ಇಂಟರ್ವ್ಯೂ ಇರುತ್ತೆ, ಸರಿಯಪ್ಪ ಮಾಡ್ತೀಯ, ಓಕೆ ನಾವು ಮಾಡ್ತೀವಿ ಕೆಲಸ ಅಂದ ಮೇಲೆ ಅದು ಅವ್ರಿಗೆ ಮತ್ತೆ ಕಾರ್ಡ್ ಎಲ್ಲ ರೆಡಿ ಮಾಡಿ ಅವ್ರನ್ನ ಒಂದು ಲೊಕೇಶನ್ ಜಾಯಿನ್ ಮಾಡಿ ಬಿಡ್ಬಿಡ್ತಾರೆ. ಅವರು ಇನ್ನೊಬ್ರನ್ನ ಹಂಗೆ ಜಾಯಿನ್ ಮಾಡ್ತಾ ಇರ್ಬೋದು. ಅದೇನು ಪ್ರಾಬ್ಲಮ್ ಇಲ್ಲ. ನೋಡಿ ಫ್ರೆಂಡ್ಸ್, ಇಲ್ಲಿ ಇನ್ಫೋಸಿಸ್ ಯಾರಾದ್ರೂ ಕೆಲಸ ಮಾಡಕ್ ಜಾಯ್ನ್ ಆಗೋರಿದ್ರೆ ಇಲ್ಲಿ ಮೊದಲು ಗೇಟಿಗೆ ಬಂದು ಸೆಕ್ಯೂರಿಟಿ ಅವ್ರನ್ನ ಭೇಟಿಯಾಗಿ ಪರ್ಮಿಷನ್ ತಗೊಂಡು ಅವರು ನಿಮಗೆ ಗೈಡ್ ಮಾಡ್ತಾರೆ. ನೀವು ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು, ಯಾರನ್ನ ಭೇಟಿ ಆಗ್ಬೇಕು. ಆಮೇಲೆ ನೀವು ಅವ್ರ ಪ್ರಕಾರ ನೀವು ಇಲ್ಲಿ ಕೆಲಸಕ್ಕೆ ಸೇರ್ಕೊಂಡು ನಿಮ್ ಫೈನಾನ್ಸಿಯಲ್ ಇಶ್ಯೂನ ಎಲ್ಲ ಸಾಲ್ವ್ ಮಾಡ್ಕೋಬಹುದು. ಸೊ ಇವರು ಹಂಗೆ ಬಂದು ಈಗ ಫೈನಾನ್ಸಿಯಲ್ ನೋಡಿ ಅವ್ರು ಹೇಳಿದ್ರು 1 ಲಕ್ಷ ಮತ್ತೆ ಪ್ಲಸ್ ಕೊಟ್ಟು ನನ್ನ ಮಕ್ಕಳನ್ನ ಓದಿಸ್ತಾ ಇದ್ದೀನಿ ಅಂತ. ಸೊ ಅದೇ ತರಾನೇ ಯಾರಾದ್ರೂ ಇದ್ರೆ ಇನ್ಫೋಸಿಸ್ ಜಾಯ್ನ್ ಆಗ್ಬೇಕಂದ್ರೆ ಎಲ್ರಿಗೂ ವೆಲ್ಕಮ್ ಮಾಡಿರುತ್ತೆ ಇದು ಇನ್ಫೋಸಿಸ್. ಬಂದ್ ಜಾಯ್ನ್ ಆಗ್ಬೋದು. ಸರ್ ಲಾಸ್ಟ್ಲಿ ಏನ್ ಹೇಳಕ್ ಹೋಗ್ತೀರಾ ಒಂದು ಇನ್ಫೋಸಿಸ್ಗೆ ಒಂದು ವರ್ಡ್? ನಮ್ಗೆ ನಾವು ಅಷ್ಟೊಂದು ಎಜುಕೇಶನ್ ಮಾಡಿಲ್ಲ. 3ನೇ ಕ್ಲಾಸ್ ಓದಿ ಇಲ್ಲಿ ಕೆಲಸ ಕೇಳ್ಕೊಂಡ್ ಬಂದಿದ್ದು. ಅವಾಗ ಚಿಕ್ಕದಾಗಿತ್ತು ಕ್ಯಾಂಪಸ್. ಇವಾಗ 50 ಬಿಲ್ಡಿಂಗ್ಸ್ ಆಗಿ ನಮ್ಗ್ ಸಾಲದಿರೋ ಔಟ್ಸೈಡ್ ಬೇಕಾದಷ್ಟು ಬಿಲ್ಡಿಂಗ್ಸ್ ಲೀಸ್ಗೆ ಇದಕ್ಕೆ ಓನಾಗೆ ತಗೊಂಡ್ ನಡೆಸ್ತಾ ಇದ್ದಾರೆ. ಇದು ಜಾಗ ಸಾಕಾಗ್ದಿರೋ, ಬಿಲ್ಡಿಂಗು ಸಾಕಾಗ್ದಿರೋ ಔಟ್ಸೈಡ್ ಒಂದು 10 ಬಿಲ್ಡಿಂಗ್ ಆಗೋಷ್ಟು ನಾವು ಹೊರಗಡೆನೂ ತಗೊಂಡ್ವೋ ಅಲ್ಲಿಗೆ ಮೇಂಟೈನ್ ಮಾಡ್ತಾ ಇರೋದು. ಇದು ಬೆಂಗಳೂರು ಪೂರಾ ಕ್ಯಾಂಪಸ್ ಎಷ್ಟು ದೊಡ್ಡದಿದ್ರೆ, ಎಷ್ಟು ಎಕರೆ ಒಳಗೆ ಇದನ್ನ ಕಟ್ಟಿದ್ದಾರೆ? 85 ಎಕರೆ ಒಳಗೆ. 85ರಲ್ಲಿ 50 ಬಿಲ್ಡಿಂಗ್. ಹಾ, 85 ಎಕರೆ. ಮತ್ತೆ ಇದು ಟೋಟಲ್ ಆಗಿ ಏನು ನೋಡಿದ್ರೆ ಬಹಳ ಇನ್ನು 2000 ಎಕರೆ 1000 ಎಕರೆ ಅಂತಾರ ಅಷ್ಟಿಲ್ಲ. ಇದು ಬಂದು ಹೆಡ್ ಆಫೀಸ್ ಬಂದು ಬೆಂಗಳೂರಲ್ಲಿ ಇದೆ. ಚಿಕ್ಕ ಸೈಟ್ ಅಂದ್ರೆ ನಮ್ದು ಕ್ಯಾಂಪಸ್ ಇದೆ. ಇನ್ನೆಲ್ಲ ಬಂದ್ಬಿಟ್ಟು 300 ಎಕರೆ 400 ಎಕರೆ 700 ಎಕರೆ 2000 ಎಕರೆ ಮಾಡಿರೋದುಂಟು.
ಓಕೆ. ಅದೇ ಫೈನಲ್ 2200 ಎಕರೆ ಮಾಡಿರೋದು ಹುಬ್ಳಿಯಲ್ಲಿ, ಅದೇ ದೊಡ್ಡದು. ಇನ್ನೆಲ್ಲ ಇಲ್ಲಿ ಮೈಸೂರು ಆಗ್ಬೋದು, ಇಲ್ಲಿ ಸಜ್ಜಾಪುರ ಅಲ್ಲೆಲ್ಲ ಒಂದು 400 ಎಕರೆ ಮಾಡಿದ್ದಾರೆ. 400 ಎಕರೆ. ಇನ್ನೆಲ್ಲ 400-700 ಎಕರೆನೆ. ಇದು ಒಂದೇ ನಮ್ದು ಚಿಕ್ಕ ಹೆಡ್ ಆಫೀಸ್. ಅಂದ್ರೆ ಇಲ್ಲಿ ಜಾಗ ಸಿಕ್ಕಿಲ್ಲ, ಸಿಗೋದ್ರಲ್ಲೇ ಇಷ್ಟೊಂದು ಡೆವಲಪ್ಮೆಂಟ್ ಮಾಡಿ. ಅಂದ್ರೂ ಚೆನ್ನಾಗೈತ್ ಬಿಡ್ರಿ, ದೊಡ್ಡದಾಗಿ ಮಾಡಿದ್ದಾರೆ, ಎಲ್ಲ ಕಟ್ಟಿದ್ದಾರೆ. ನೀವು ಹೈದರಾಬಾದ್, ಪುಣೆ, ಚೆನ್ನೈ ಎಲ್ಲ ನೋಡ್ಬೋದು. ಅಲ್ಲೆಲ್ಲ ತುಂಬಾ ಜಾಗ ಸಿಕ್ತು ನಮ್ಗೆ. ಅಂದ್ರೆ ಇಷ್ಟೊಂದು ನನಗೆ ನೋಡಿದ ಮೇಲೆ ಇದು ಬೆಸ್ಟ್. ಇದು ಬೆಸ್ಟ್ ಅನ್ಸುತ್ತೆ ನಿಮಗೆ. ಹೆಂಗಾದ್ರೆ ನೀವು ಇಲ್ಲೇ ಲೋಕಲ್ ಅಲ್ಲ, ಚಂದಾಪುರಲ್ಲಿ ಇದ್ಕೊಂಡು ಆರಾಮಾಗಿ ಇಲ್ಲೇ ಬರ್ಬೋದು, ಆರಾಮಾಗಿ ಹೋಗ್ಬೋದು. ಇಲ್ಲಿಂದ ಯಾವಾಗ ಬಂದ್ರು ಹೋಗ್ಬೋದು, ನೋಡ್ಬೋದು, ನಮ್ದು ಏನೇ ಇದ್ರು ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು ಸರ್. ಅಂದ್ರೆ ಕೆಲವ್ರಿಗೆಲ್ಲ ಇಸಲ್ಲ, ಅವ್ರಿಗೆ ಏನ್ ಅನ್ಸುತ್ತ, ಈ ತರ ಸಿಟ್ಟಿದೆ, ಬೇರೆ ಕಂಪ್ನಿಯಲ್ಲೆಲ್ಲ ನಾನು ಫ್ರೀಯಾಗಿ ಬಿಟ್ಬಿಡ್ತೇನೆ, ಆತರ ಅಲ್ಲ. ಕೆಲ್ಸ ಅಂದ್ಮೇಲೆ ನಾವು ತಗೊಂಡಿರೋದು ಫಸ್ಟ್ ಎಜುಕೇಶನ್ ಮಾಡಿದ್ಯಾ, ಅದ್ರ ತಕ್ಕಂತ ಕೆಲಸ ಹುಡ್ಕೊಂಡು ಮಾಡಿ. ಓದಿಲ್ವಾ, ಲಾಸ್ಟ್ ಕೊನೆ ಪಕ್ಷ ಗಾರ್ಡನಿಂಗ್ ಮಾಡಿ ಅವ್ರ ಲೈಫ್, ಅವ್ರ ಮಕ್ಳು ಮರಿ ಎಲ್ಲ ಫ್ಯಾಮಿಲಿ ಚಂದಾಗಿರುತ್ತೆ. ಇದರಿಂದ ನಾವು ಅವತ್ತು ದಿನಕ್ಕೆ 50 ರೂಪಾಯಿ ನನಗೆ 50 ರೂಪಾಯಿಯಿಂದ ಸ್ಟಾರ್ಟ್ ಮಾಡಿ ಇವತ್ತು ನನಗೆ ಬರ್ತಾ ಇರೋದು ನನ್ನ ಫ್ಯಾಮಿಲಿ, ತಂದೆ ತಾಯಿ, ನನ್ನ ಮಕ್ಳು ಮರಿನೆಲ್ಲ ಚಂದಾಗಿ ಇಟ್ಕೊಂಡಿದ್ದೀನಿ ಅಂದ್ರೆ ಎಲ್ಲರಿಗೂ ಒಳ್ಳೇದು. ಇಲ್ಲಿ ಒಂದು ನಾನು ಇನ್ನೊಂದು ಹೇಳ್ತೀನಿ, ಇವ್ರು ದೊಡ್ಡವರು, ಇವ್ರು ಸಣ್ಣವರು, ಇವ್ರು ಈ ತರ ಆ ತರ ಇಲ್ಲ, ಇಲ್ಲಿ ಎಲ್ರು ಒಂದೇ ಇಲ್ಲಿ ಆತರ ಈ ಭಾವನೆಯಲ್ಲಿ ನೋಡ್ತಾರೆ. ಅವ್ರಿಗೆ ಏನ್ ಮರ್ಯಾದೆ ಕೊಡ್ಬೇಕು, ನಮ್ಗ್ ಏನ್ ಮರ್ಯಾದೆ ಕೊಡ್ಬೇಕು, ಎಲ್ರಿಗೂ ಒಂದೇ ಇಲ್ಲಿ. ಅವ್ರು ದೊಡ್ಡವರು ಇದಾರೆ, ಇವ್ರು ಸಣ್ಣವರು, ಈ ತರ ಕೆಲಸ ಮಾಡ್ತಾರೆ, ಆತರ ಇಲ್ಲ. ಇಂಥವ್ರಿಗೆ ಕೆಲಸ ಕೊಡ್ಬೇಕು, ಈ ತರ ಅವ್ರಿಗೆ ಬೇಡ ಅನ್ನೋದಿಲ್ಲ. ಎಲ್ಲವ್ರಿಗೂ ಕೆಲಸ ಇದೆ. ಅವ್ರವ್ರ ಆಯ್ಕೆ ಮಾಡ್ಕೊಂಡು ಸೇರ್ಕೊಳೋದ್ರಲ್ಲಿ ಇದೆ. ನಿನ್ ಚಂದ ಗೊತ್ತಿರೋದಿದೆ, ಇದ್ರಲ್ಲಿ ಸೇರ್ಕೊಂಡು ಓಕೆ ಅವ್ರೇ ತಗೊಂತಾರೆ. ಇದ್ರಲ್ಲಿ ಸೇರ್ಕೊಂತೀವಿ ಸರ್, ಇವ್ರೇ ತಗೊಂಡು ಹ್ಯಾಂಡಲ್ ಮಾಡ್ತಾರೆ. ನೀವು ಒಂದು ಕನಿಷ್ಠ 10-12 ವರ್ಷ ಮಾಡಿ ಸರ್, ಅವ್ರಿಗೆ ಏನಾದ್ರೂ ಲಾಸ್ಟ್ ಒಳ್ಳೆ ಬೆನಿಫಿಟ್ ಸೆಟ್ಲ್ ಆಗೋದಕ್ಕೆ ಎಲ್ಲ ತಗೊಂಡು ಹೋದ್ರು. ಇಲ್ಲಿ ನೋಡಿ ಸರ್, ಎಲ್ಲಾದ್ರೂ ಬ್ಯಾಂಕ್ ಅಲ್ಲಿ ಅಕೌಂಟ್ ಜೀವನ ಮಾಡ್ಕೊಂಡ್ ಬಿಡ್ಬೋದು. ಸೆಟ್ಲ್ಮೆಂಟ್, PF, ಆಳು ಮೂಳು ಅಂತ ಬಿಡ್ಸ್ಕೊಂಡು ಹೋಗಿ ಅವ್ರು ಏನಾದ್ರು ಒಂದು ಲೈಫ್, ಅಷ್ಟೊತ್ತಿಗೆ ಮಕ್ಳು ಮರಿಗೆ ಮದುವೆ ಮಾಡಿರ್ತೀಯ, ಎಲ್ಲಾನು ಮನೆ ಕಡೆ ಸ್ವಲ್ಪ ಗೂಡು ಮಾಡ್ಕೊಂಡಿರ್ತೀಯ. ಬೆಂಗಳೂರಲ್ಲೇ ಸ್ವಂತ ಬೆಳಗ್ಗಿಂದ ಕಷ್ಟಪಟ್ಬಿಟ್ಟು ಹೋದ್ರು, ಸಂಜೆ ಹೋದ್ರು, ಮನೆ ಅಂತ ಇದ್ರೆ ಒಂದು ಗೂಡು ಇದ್ರೆ ನಮ್ಗೆ ಹೋಗಿ ಸೇರ್ಕೊಂತೀಯ ಅಲ್ವಾ? ಅದನ್ನ ನಾನು ನನ್ನ ಅನುಭವ ಹೇಳ್ತಾ ಇದ್ದೀನಿ. ಮಾಡ್ಬೋದು ಸರ್. ಇನ್ಫೋಸಿಸ್ ಅಲ್ಲಿ ಯಾರು ಬೇಕಾದ್ರೂ ಸೇರ್ಬಹುದು. ಮತ್ತೆ ಇವರು 50 ರೂಪಾಯಿಂದ ಸ್ಟಾರ್ಟ್ ಮಾಡಿದ್ದು, ಮತ್ತೆ ನನಗೆ ಕಮ್ಮಿ ಕೊಟ್ಟಿದ್ದಾರೆ ಸ್ಟಾರ್ಟಿಂಗ್ ಅಂತ ನೀವು ಬೇಸರ ಆಗ್ಬಾರ್ದು. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಮ್ಮಿನೇ ಕೊಡ್ತಾರೆ. ನಿಮ್ದು ಎಕ್ಸ್ಪೀರಿಯನ್ಸ್, ನಿಮ್ದು ಕೆಲಸ ನೋಡೋವರೆಗೂ ಒಂದ್ಸಲ ನಿಮ್ ಕೆಲಸ ನೋಡ್ಬಿಟ್ರೆ ಅವರೇ ತಾನಾಗೆ ಇನ್ಕ್ರೀಸ್ ಮಾಡ್ತಾರೆ. ಇವಾಗ ಅವರು ಫ್ಯಾಮಿಲಿನ ಸುಖಕರವಾಗಿ ನಡೆಸ್ತಾ ಇದ್ದಾರೆ. ಸೊ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಸರ್. ಲಾಸ್ಟ್ಲಿ ನಿಮ್ ಹೆಸರು ಹೇಳಿ ಒಂದ್ ಜೈ ಅಂದ್ಬಿಡಿ. ನಿಮ್ ಹೆಸರು? ಶ್ರೀನಿವಾಸ್ ಅಂತ ಸರ್. ಸೊ ಅವ್ರ ಫ್ಯಾಮಿಲಿ ಈಗ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ, ಫೈನಾನ್ಸಿಯಲ್ ಏನು ಇಶ್ಯೂಸ್ ಇಲ್ಲ, ಮಕ್ಕಳನ್ನು ಚೆನ್ನಾಗಿ ಸ್ಕೂಲಿಗೆ ಹಾಗೆ ಕಾಲೇಜ್ಗೆ ಓದಿಸ್ತಾ ಇದ್ದಾರೆ. ಸೊ ಯಾರಾದ್ರೂ ಸೇರ್ಬೇಕಂದ್ರೆ ಅವ್ರ ಗೈಡ್ಲೈನ್ಸ್ ಫಾಲೋ ಮಾಡಿ. ಇನ್ಫೋಸಿಸ್ ಯಾರೇ ಬರ್ಲಿ ಖಂಡಿತ ಹೆಲ್ಪ್ ಮಾಡಿ, ಒಳಗೆ ಜಾಯಿನ್ ಮಾಡಿ, ಅವ್ರ ಇಂಟರ್ವ್ಯೂ ಮಾಡಿ, ಅವ್ರ ಕೆಲ್ಸದ ಮೇಲೆ ಬಿಟ್ಟು ಅವ್ರಿಗೆ ತೋರ್ಸ್ಕೊಡೋದ್ ಗಂಟ ನಾವು ಹೆಲ್ಪ್ ಮಾಡಕ ಖಂಡಿತ. ಅವ್ರಿಗೂ ಇನ್ನೊಬ್ರಿಗೆ ಒಳ್ಳೇದಾಗುತ್ತೆ ಅಂದ್ರೆ ಅವ್ರ ಫ್ಯಾಮಿಲಿಗೆ ನಾವು ಖಂಡಿತ ಯಾವತ್ತೂ ಭದ್ರವಾಗಿರ್ತೀವಿ. ಸೊ ನೀವು ಯಾರಾದ್ರೂ ಒಳಗಡೆ ಬಂದ್ಮೇಲೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಯಾವ ತರ ಕೆಲಸ, ಯಾವ ತರ ಗೈಡೆನ್ಸ್ ಬೇಕಾಗಿದ್ರೆ ಅಂದ್ರೆ. ಸೊ ಮುಗಿಸ್ಕೋಣ ಸರ್. ತುಂಬಾ ಧನ್ಯವಾದಗಳು ನಿಮ್ ಜೊತೆ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿದಕ್ಕೆ. ಇಷ್ಟು ಬಂದು ಕೇಳಿ ಇಲ್ಲ ಸರ್, ಎಲ್ಲಾನು ಮಾತಾಡ್ತೀನಿ, ಅಷ್ಟೇ ಅಲ್ಲ, ಜನಕ್ಕೆ ಹೆಲ್ಪ್ ಆಗಬೇಕಾಗಿರೋದು ನಮ್ಮ ಕರ್ತವ್ಯ. ರೀಚ್ ಮಾಡೋದು ನಮ್ಮ ಕೆಲಸ. ನಾವು ರೀಚ್ ಮಾಡೋಣ ಸರ್, ಖಂಡಿತ. ಅದು ನಮ್ಮಿಂದ 4 ಜನಕ್ಕೆ ಒಳ್ಳೇದಾಗುತ್ತೆ ಅಂದ್ರೆ ಅದು ನಾವು ಮಾಡಕ್ಕೆ ಯಾವತ್ತೂ ಸಿದ್ಧವಾಗಿರ್ಬೇಕು. ಅವ್ರು ಯಾವತ್ತು